ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿಯ NH4ನಲ್ಲಿ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಭೀಕರ ರಸ್ತೆ ಅಪಘಾತ ಏನಾಗಿದೆ. ಆ ರಸ್ತೆ ಅಪಘಾತಕ್ಕೆ ಸ್ಥಳದಲ್ಲಿ 13 ಜನ ಸಾವನ್ನಪ್ಪಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮಿನಹಟ್ಟಿಯ ಗ್ರಾಮದವರು ಏನು TT ವಾಹನ ಮಾಡಿಕೊಂಡು ಮಹಾರಾಷ್ಟ್ರ ಸೌದತ್ತಿ ಸೇರಿದಂತೆ ವಿವಿಧ ಪ್ರವಾಸಿ ಸ್ಥಳಗಳನ್ನು ಸುತ್ತಾಡಿಕೊಂಡು ಬಂದಿದ್ರು. ಏನು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವರು ಈಗ ಮನೆಯನ್ನು ಸೇರಬೇಕಾಗಿತ್ತು. ಆದರೆ ಚಾಲಕನ ಅಜಾಗರೂಕತೆಯಿಂದ ಏನು ಈ ರೀತಿ ಭೀಕರವಾಗಿ ರಸ್ತೆಯಲ್ಲಿ ಹೆಣವಾಗಿರುವಂಥದ್ದು. ಏನು NH4ನಲ್ಲಿ ಲಾರಿ ನಿಂತಿರುತ್ತೆ, ಈ ಲಾರಿಗೆ ಹಿಂಬದಿಯಿಂದ ಬಂದು ಹೊಡೆದಿರುವಂಥದ್ದು. ನಸುಕಿನ ಜಾವ 4 ಗಂಟೆಗೆ ಈ ಘಟನೆ ಆಗಿರುವಂಥದ್ದು. ಈಗ ನಾನು ಏನು ಆದರ್ಶ್ ಅಂತೇಳಿ ಈ TT ಮಾಲೀಕ ಇದ್ದಾರೆ, ಅವರ ಸ್ನೇಹಿತರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಈ TTಯನ್ನು ಆದರ್ಶ್ ಅನ್ನೋರು 1.5 ತಿಂಗಳ ಹಿಂದೆ ಖರೀದಿ ಮಾಡಿದ್ರು. ಈ ಖರೀದಿ ಮಾಡಿದ ವಾಹನವನ್ನು ತಮ್ಮ ಮನೆದೇವರಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಾಗಿದೆ. ಈ TT ಏನು ಡ್ರೈವರ್ ಏನಿದ್ದಾರೆ ಮೊದಲು ಚಾಲಕನಾಗಿದ್ದು ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ಸ್ವಂತ ಗಾಡಿಯನ್ನು ತೆಗೆದುಕೊಂಡಿದ್ರು. ಅವರ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಬ್ರದರ್, ನಿಮ್ಗೆ ಆದರ್ಶ ಯಾವಾಗಿಂದ ಪರಿಚಯ? ಸರ್, ನಮಗೆ ಆದರ್ಶ ಅಲ್ಲ, ಸಾಗರ್ ಅಂತ ಇನ್ನೊಬ್ಬರು ಪರಿಚಯ. ಅವ್ರ ನಮ್ಮ ಫ್ರೆಂಡ್ ಅವರು ನನಗೆ ಬೆಳಗ್ಗೆ 7 ಗಂಟೆ ಹಿಂಗೆ ಫೋನ್ ಮಾಡಿದರು. ಹಿಂಗೆ ನಮ್ಮ ಫ್ರೆಂಡ್ ಗಾಡಿ ಹಿಂಗೆ TT ಆಕ್ಸಿಡೆಂಟ್ ಆಗಿದೆ, ಹೋಗಿ ನೋಡು ಅಂತ. ನಾನು ಹಾವೇರಿಯಲ್ಲೆಲ್ಲ ಚೆಕ್ ಮಾಡಿಸ್ದೆ. ಹಾವೇರಿ ಆಮೇಲೆ ಬ್ಯಾಡಗಿ ಕಡೆ ಆಗಿದೆ ಅಂತಂದ್ರೆ ಆಮೇಲೆ ಈ ಕಡೆ ಬಂದೆ. ಅದು ಅವ್ರ ಫ್ಯಾಮಿಲಿನೇ ಹೋಗಿರೋದು ಸರ್. ಸೌದತ್ತಿ, ಚನ್ನಗಿರಿ ಹಿಂಗೆಲ್ಲ ಓಡಾಡ್ಕೊಂಡು ಬರಬೇಕಾದ್ರೆ ಆಗಿರೋದು ಫುಲ್ ಅವ್ರ ಫ್ಯಾಮಿಲಿ. ಇವರು ಚಾಲಕ ಏನಿದ್ದಾರೆ ಆದರ್ಶ, ನಿಮಗೆ ಪರಿಚಯನಾ? ಆದರ್ಶ ಅಲ್ಲ, ಅವ್ರ ಫ್ರೆಂಡ್ ಸಾಗರ್ ಅಂತ. ಹಾಂ, ಫ್ರೆಂಡ್. ಅವ್ರ ತಮ್ಮ, ಅವ್ರ ರಿಲೇಷನ್ ಎಲ್ಲ ಬರ್ತಾ ಇದ್ದಾರೆ. ಅವರು 14 ಜನನೇ ಹೋಗಿದಾರಂತೆ ಫ್ಯಾಮಿಲಿ. ಇದನ್ನ ಯಾವಾಗ ಖರೀದಿ ಮಾಡಿದ್ರಿ ಸರ್? ಇವಾಗ 1.5 ತಿಂಗಳಿಂದ ರೀಸೆಂಟಾಗಿ 1.5ರಿಂದ ಶಿಕಾರಿಪುರದಲ್ಲಿ ಖರೀದಿ ಮಾಡಿರೋದು. ಖರೀದಿ ಮಾಡಿದ್ರಾ? ಹಾಂ ಸರ್. ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತು? ನಮ್ಗೆ 7 ಗಂಟೆ ಗೊತ್ತಾಯ್ತು ಸರ್. ಎಲ್ಲಿಯವರು ಅಂತ ಏನು? ಅದು ಇವರು ಇದು ಸಾಗರದ ಮುಂದೆ ಒಂದು ಹಳ್ಳಿಯವರು. ಒಟ್ಟಾರೆ ಕಷ್ಟಪಟ್ಟು ದುಡಿದು TTಯನ್ನು ತೆಗೆದುಕೊಂಡಿದ್ರು ಆದರ್ಶ್ ಅವರು. ಆದರೆ ಜವರಾಯ ತನ್ನ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಚಾಲಕ ಸೇರಿ 13 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ನಾನೀಗ NH4ರಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಸ್ಥಳಕ್ಕೆ SP ಅಂಶಿಕುಮಾರ್ ಕೂಡ ಭೇಟಿ ನೀಡಿ ಏನು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದನ್ನು ಏನು ಸರಳವಾಗಿ ವಾಹನವನ್ನು ಚಲಿಸಲಿಕ್ಕೆ ಬ್ಯಾರಿಕೇಡ್ ಹಾಕಿ ನಿಂದಿರಿಸಿರುವಂಥದ್ದು. ಈಗ ಸದ್ಯ 13 ಶವಗಳಿದ್ವು, ಆ ಶವಗಳನ್ನು ಹಾವೇರಿಯ ಶವಾಗಾರದಲ್ಲಿ ಇಟ್ಟಿರುವಂಥದ್ದು. ಇನ್ನು 4 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವ್ರನ್ನ ICUನಲ್ಲಿ ಇಟ್ಟು ಚಿಕಿತ್ಸೆ ಪಡಿತಾ ಇರುವಂಥದ್ದು. ಒಟ್ಟಾರೆ ದೇವರ ದರ್ಶನಕ್ಕೆ ಹೋಗಿ ವಾಪಸ್ ಆಗುತ್ತಿರುವಂತಹ ಸಂದರ್ಭದಲ್ಲಿ ಚಾಲಕನ ಅಜಾಗರೂಕತೆಯಿಂದ ಈ ದುರ್ಘಟನೆ ನಡೆದಿರುವಂಥದ್ದು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ತಮ್ಮ ಗ್ರಾಮಕ್ಕೆ ಎಮ್ಮಿನಹಟ್ಟಿ ಗ್ರಾಮಕ್ಕೆ ಹೋಗ್ತಾ ಇದ್ರು. ಆದರೆ ಚಾಲಕನ ಕ್ಷಣಾರ್ಧದ ಅಜಾಗರೂಕತೆಯಿಂದ ನಿದ್ದೆಯ ಮಂಪರ್ನಿಂದ ಈ ದುರ್ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.